ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರುವುದೊಂದು ಟೊಮಾಟೊ ಗೊಜ್ಜು ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನೊಂದು ಸ್ಟವ್ನೊಂದು ಬಿಸಿಯಾಗಿ ಪಾಲು ಒಂದೂವರೆ ಟೀ ಸ್ಪೂನ್ ಆಯಿಲ್ ಹಾಕಿಟ್ಟಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಒಂದು 3-4 ಪೀಸು ಬೆಳ್ಳುಳ್ಳಿ ಕಟ್ ಮಾಡಿದ್ದು, 3 ಹಸಿಮೆಣಸಿನಕಾಯಿ ಕಟ್ ಮಾಡಿದ್ದು, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಇವೆಲ್ಲ ಫ್ರೈ ಆಗಿದೆ. ಈ ಟೈಮಲ್ಲಿ 2 ಈರುಳ್ಳಿ ಕಟ್ ಮಾಡಿ. ನಾನು ಮೀಡಿಯಮ್ 3 ಟೊಮಾಟೊ ರೆಡಿ ಹಾಕೋಣ. ಅದಕ್ಕೆ ನಾನು ಮೀಡಿಯಮ್ 2 ಈರುಳ್ಳಿ ಹಾಕಿದ್ದು. ದೊಡ್ಡ ಈರುಳ್ಳಿ ಅಂದರೆ ಒಂದು ಹಾಕಬೇಕು. ಒಂದು ಫ್ರೈ ಆಗೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದು, ಅದಾದಮೇಲೆ ಟೊಮಾಟೊ ಕಟ್ ಮಾಡಿದ್ದು, ಟೊಮಾಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕೋಣ. ನಾನು 3 ಟೊಮಾಟೊ ಹಾಕಿದ್ದು. ಇದು ಸ್ವಲ್ಪ ಅರಿಶಿನ ಪೌಡರ್ ಹಾಕೋಣ. ಅರ್ಧ ಟೀ ಸ್ಪೂನು ಖಾರ ಪುಡಿ, ಚಿಲ್ಲಿ ಪೌಡ್ರು, 1 ಟೀ ಸ್ಪೂನು ಸಾಂಬಾರು ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನನಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಖಾರ ಪುಡಿ ಹಾಕಬೇಕು. ನಾನು ಹಸಿಮೆಣಸಿನ್ಕಾಯಿ ಖಾರ ಇರುತ್ತೆ ಅದು ಹಾಕಿದ್ದು. ಅದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದು. 2 ಟೀ ಸ್ಪೂನ್ ನೀರು ಹಾಕೋಣ. ಈ ಟೈಮಲ್ಲಿ ಉಪ್ಪು ನೋಡಬೇಕು. ಉಪ್ಪು ಹಾಕಿದ್ದು ಫಸ್ಟು ನೋಡಿ ಹಾಕಬೇಕು. ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಮೇಲೆ. ಒಂದು 2 ನಿಮಿಷ ಲಿಡ್ ಹಾಕಿ ಒಂದು ಕುಕ್ ಹಾಕೋಣ. ಈಗ ಗೊಜ್ಜು ರೆಡಿಯಾಗಿದ್ದು. ಇದು ಸ್ವಲ್ಪ ಬೆಲ್ಲ ಪೌಡರ್ ಹಾಕಬೇಕು, ಚೂರು, ಸ್ವಲ್ಪ ಹಿಂಗು ಪೌಡ್ರ್ ಪೌಡ್ರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕೋಣ. ಬೆಲ್ಲ ಎಲ್ಲ ಹಾಕಿದ್ದು ಒಳ್ಳೆ ಟೇಸ್ಟ್ ಆಗಿರುತ್ತೆ. ಹಿಂಗು ಪೌಡ್ರ್ ಹಾಕೋಣ, ಒಳ್ಳೆಯ ಟೇಸ್ಟ್ ಬರುತ್ತೆ. ಈಗ ನಮ್ಮದು ಟೊಮಾಟೊ ಗೊಜ್ಜು ರೆಡಿಯಾಗಿದ್ದು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ನಮ್ಮದು ಟೊಮಾಟೊ ಗೊಜ್ಜು ರೆಡಿಯಾಗಿದ್ದು 5 ನಿಮಿಷದಲ್ಲೇ ರೆಡಿಯಾಗುತ್ತೆ. ಇದು ಒಳ್ಳೆ ಟೇಸ್ಟಾಗಿರುತ್ತೆ. ಇದು ರೈಸ್ ಬಿಸಿ ಬಿಸಿ ಅನ್ನ ಜೊತೆನೂ, ಚಪಾತಿ, ರೊಟ್ಟಿ ಎಲ್ಲ ದೋಸೆಗೆಲ್ಲ ಸೂಟ್ ಆಗುತ್ತೆ. 5 ನಿಮಿಷದಲ್ಲೇ ರೆಡಿ ಆಗುತ್ತೆ. ಎಲ್ಲರೂ ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸಿನೊಂದು ಶೇರ್ ಮಾಡಿ. ಎಲ್ಲರೂ ಟ್ರೈ ಮಾಡಬೇಕು. ಓಕೆ, ಇಷ್ಟ ಆಗಿ ಒಂದು ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಬಾಯ್.